ಇನ್ನು ಕುಂಭಮೇಳ ಪುಣ್ಯಸ್ನಾನದ ಬಗ್ಗೆ ಟೀಕಿಸಿದ ಎಐಸಿಸಿ ಅಧ್ಯಕ್ಷರ ವಿರುದ್ಧ ಬಿಜೆಪಿ ಆಕ್ರೋಶ ಮುಂದುವರೆದಿದೆ. ಕುಂಭಮೇಳ ಟೀಕಿಸ್ತಾ ಇರುವಂತಹ ಕಾಂಗ್ರೆಸ್ ನಾಯಕರೆಲ್ಲ ಅಯೋಗ್ಯರು ಅಂತ ವಿಜೇಂದ್ರ ಕಿಡಿಕಾರಿದ್ದಾರೆ. ಹಿಂದೂಗಳ ಭಾವನೆಗೆ ಧಕ್ಕೆ ತರುವುದೇ ಕಾಂಗ್ರೆಸ್ನವರ ಉದ್ದೇಶ ಅಂತ ವಾಗ್ದಾಳಿ. ಮೆಕ್ಕಾ ಮದೀನಾಗೆ ಹೋಗು ಬರುವಂತವ್ರ ಬಗ್ಗೆ ತಾಕತ್ತಿದ್ರೆ ಖರ್ಗೆ ಮಾತಾಡಲಿ ಅಂತ ಈಶ್ವರಪ್ಪನವರು ಸವಾಲು. ಮುಸ್ಲಿಂ ವೋಟ್ ಬ್ಯಾಂಕ್ಗೆ ಕೀಳುಮಟ್ಟಕ್ಕೆ ಇಳಿಬೇಡಿ ಅಂತ ಆಕ್ರೋಶ. ಇನ್ನು ಗಾಂಧಿ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಬಿಜೆಪಿಗರ ವಿರುದ್ಧ ಸಿಎಂ ವಾಕ್ ಪ್ರಹಾರ ನಡೆಸಿದ್ದಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಬಿಜೆಪಿಯವರು ಮತಾಂಧರು, ಗಾಂಧಿ ಕೊಂದವರು, ಬಿಜೆಪಿ ಆರ್ಎಸ್ಎಸ್ನವರು ಆರಾಧಿಸ್ತಾರೆ, ಹಿಂದೂ ರಾಷ್ಟ್ರ ಮಾಡೋಕೆ ಹೊರಟಿದ್ದಾರೆ ಅಂತೆಲ್ಲ ಅವರ ಆರೋಪ. ಕಾಂಗ್ರೆಸ್ನವರು ಅಯೋಗ್ಯರಿದ್ದಾರೆ. ಈ ಐತಿಹಾಸಿಕ ಕುಂಭಮೇಳ ಪ್ರಯಾಗ್ರಾಜಲ್ಲಿ ಕೋಟ್ಯಾಂತರ ಜನ ಭೇಟಿ ಕೊಡ್ತಾ ಇದ್ದಾರೆ. ಆ ಒಂದು ಪವಿತ್ರ ಸ್ಥಳಕ್ಕೆ ಹೋಗಿ ಬರ್ತಾ ಇದ್ದಾರೆ. ಈ ರೀತಿ ಹೇಳಿಕೆಗಳನ್ನ ಕೊಡೋದ್ರ ಮುಖೇನ ಅಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಈ ಅಯೋಗ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರು ನಡ್ಕೊಳ್ತಾ ಇದ್ದಾರೆ. ಅದು ಸರಿಯಲ್ಲ. ನಿಮಗೆ ತಾಕತ್ತಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಸಲ್ಮಾನರು ಮಕ್ಕಾ ಮದೀನಕ್ಕೆ ಹೋಗ್ಬಿಟ್ಟು ಬರ್ತಾರಲ್ಲ, ಅವ್ರ ಬಗ್ಗೆ ಮಾತಾಡಿ ನೋಡೋಣ. ಹಿಂದೂ ಸಮಾಜದ ಬಗ್ಗೆ ಯಾಕೆ ಚಿಂತೆ ನಿಮಗೆ? ಕಾಂಗ್ರೆಸ್ಸಿಗರು ಅನೇಕರು ಕದ್ದು ಹೋಗ್ತಾರಲ್ಲಿ ಕಾಶಿಗೆ. ಕೆಲವು ಮತಾಂಧ ಶಕ್ತಿಗಳು ಭಾರತೀಯ ಜನತಾ ಪಕ್ಷದವರು ಮತ್ತು ಆರ್ಎಸ್ಎಸ್ ಮಹಾತ್ಮ ಗಾಂಧೀಜಿಯನ್ನ ಕೊಂದಂತ ವ್ಯಕ್ತಿಯನ್ನ ಪೂಜಿಸ್ತಾರೆ. ಅವ್ರದ್ದು ಬಿಡಿ, ಅವರಿಬ್ಬರದ್ದು ಪೊಲಿಟಿಕಲ್ ಸ್ಟೇಟ್ಮೆಂಟು. ಚೀಫ್ ಮಿನಿಸ್ಟರ್ದು ಹಿಂಗೇ ಬಿಟ್ಕೊಂಡು ಕೂತೀರಿ 1947 ಸ್ಟೋರಿನ ನೀವು. ಬರೀ ಇದೆ, ಅದೇ ಕರ್ರ ಅಂತ ಟರ್ನ್ ಮಾಡೋದು. ಗಾಂಧಿ ಕೊಂದವರು ಮತ್ತಂದರು ಅದು ಇದ್ದು ಅನ್ಕೊಂಡು ಹಿಂಗೆ ಕರ್ರ ಅನ್ನಿಸ್ತಿರೋದು. ಅವರು ರಾಜ್ಯದಿಂದ ರಾಜ್ಯಕ್ಕೆ ಹಿಡ್ಕೊಂಡು ಹೋಗ್ಲಿ, ನೀವು ಲಬ 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 ಅಂತ ಕೂತೀರಿ. ಕರ್ನಾಟಕದಂತ ಒಂದು ರಾಜ್ಯ ಹಿಡ್ಕೊಂಡು ATM ಥರ ಒತ್ತಿ ಒತ್ತಿ ಕೊಟ್ಕೊಂಡು ಇನ್ನೇನು ಕತೆ ಹೇಳಲಿ ನಾನು ಇವ್ರಿಗೆ? ಈ ಬಿಡ್ತಾ ಇದ್ದೀರಲ್ಲ ರೈಲನ್ನ ಸುಮ್ಮನೆ 47ರಿಂದ ಇದೇ ಕತೆ. ಮುಂದಕ್ಕೆ ಹೋಗಬೇಕು, ನಾವು ನ್ಯೂ ಏಜ್ ಪಾಲಿಟಿಕ್ಸ್ಗೆ ಎಂಟ್ರಿ ಆಗಬೇಕು ಅನ್ನೋ ಕನಿಷ್ಠ ಪ್ರಜ್ಞೆನೇ ಇಲ್ಲ ಈ ಕಾಂಗ್ರೆಸ್ಸಲ್ಲಿ, ಎಕ್ಸೆಪ್ಟ್ DK ಶಿವಕುಮಾರ್. ಅವರು ಮುಂದಿನ ಯೋಚನೆ ಮಾಡ್ತಾರೆ. ಸಿ, ನನ್ನ ಪ್ರಕಾರ DK ಶಿವಕುಮಾರ್ ಥಿಂಕ್ಸ್ ವಿತ್ ಎ ಸಾಫ್ಟ್ವೇರ್ ಆಫ್ ಬಿಜೆಪಿ. ಎರಡು ಮಿಕ್ಸ್, ಅದ್ರಲ್ಲಿ ಅನುಮಾನನೇ ಇಟ್ಕೋಬೇಡಿ. ಇವತ್ತು ಹೇಳಿದ್ದೀನಿ, ಕೇಳಿಸ್ಕೊಳ್ಳಿ ನೀವು. DK ಶಿವಕುಮಾರ್ ವರ್ಕಿಂಗ್ ಸ್ಟೈಲ್ ಇದೆಯಲ್ಲ, ಅದರದ್ದು ಸಾಫ್ಟ್ವೇರು ನನಗೆ ಅಮಿತ್ ಶಾ ಮೋದಿದೇ ಕಂಡಂಗೆ ಕಾಣುತ್ತೆ. ಹಾರ್ಡ್ವೇರ್ DK ಶಿವಕುಮಾರ್ ಕಾಂಗ್ರೆಸ್ ಅಷ್ಟೇ, ಅದು ಸಾಫ್ಟ್ವೇರ್ ಅಲ್ಲಿ ಕಾಣಿಸ್ತಿದೆ ನನಗೆ. ಬಟ್ ಈ ಮಾತು ಎತ್ತಿದಾಗ ಹಿಂದೂ ರಾಷ್ಟ್ರ ಸುಮ್ಮನೆ ಇದೇ ಬಿಡೋದು. ಅವ್ರು ರಾಜ್ಯದಿಂದ ರಾಜ್ಯಕ್ಕೆ ಹಿಡ್ಕೊಂಡು ಹೋಗ್ತಾರೆ. ಮತ್ತು ಅಂದರು ಒಂದು ಗೊಡ್ಸೆ ಅನ್ನೋದು ಮಹಾರಾಷ್ಟ್ರ ಉಪ್ಪಿನಕಾಯಿ ಹಾಕೊಂಡು ನೆಕ್ಕಿ, ಈಗ ಹರಿಯಾಣ ಹಾಕಿ ರಾಜ್ಯದಿಂದ ರಾಜ್ಯಕ್ಕೆ ಕಾಣೆ ಆಗೋಗ್ತಾ ಇದ್ದೀರಿ. ಅದೇ ಬಿಟ್ಕೊಂಡು ಓಡಾಡ್ತಿರ್ತೀರಿ ಸುಮ್ಮನೆ. ಸೇಮ್ ಲೆಫ್ಟ್ ಪಾರ್ಟಿಗಳು ಮಾಡಿದ್ದಿದ್ದು. ಮಾತು ಮೈಕ್ ಸಿಕ್ಕರು ಸಾಕು, ಬಂಡವಾಳಶಾಹಿಗಳ ವಿರುದ್ಧ WTO, WHO, YO, WXO ಅನ್ಕೊಂಡು ಬರೀ ಹೇಳ್ತಾನೇ ಇದ್ರು. ಹೇಳಿ 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 ಹೋಗ್ಬಿಟ್ರು. ಜನಕ್ಕೆ ಕಮ್ಯುನಿಕೇಟೇ ಆಗ್ತಾ ಇಲ್ಲ. ಇವತ್ತಿನ ಭಾರತ ಭಾಳ ಆಸೆ ತುಂಬಿಕೊಂಡಿರೋ ಹುಡುಗರುಗಳದ್ದು ಭಾರತ ಇದು. ಡೊನಾಲ್ಡ್ ಟ್ರಂಪ್ ಆ ವಯಸ್ಸಲ್ಲೇ ಟ್ರೆಡಿಷನಲ್ ಮೀಡಿಯಾ ಬಿಟ್ಟು ಪಾಡ್ಕಾಸ್ಟು, ಚಾಟ್ GPT, ಇನ್ಫ್ಲೂಯೆನ್ಸರ್ಸು ಅವ್ರ ಜೊತೆ ಕ್ಯಾನ್ವಾಸ್ ಮಾಡಿದ ಗಿರಾಕಿ ಈಗ ಅಲವ್ ಮಾಡಿಬಿಟ್ಟು ನೀವಿನ್ನೂ ಅದೇ ಇದು ಅವ್ರನ್ನ ಅವರು ಅನ್ಕೊಂಡು ಅಲ್ಲೇ ಇರಿ. ಏನು ಕಾಂಗ್ರೆಸ್ನವ್ರಿ ಹೇಳಿದ್ದೆ ಯಾಕೆ ಹೇಳ್ತಾರೆ ಸರ್, ಹಿಂದೂ ರಾಷ್ಟ್ರ ಮಾಡಕ್ ಅವ್ರಿಗೆ ಅದೇ ಕೆಲಸ, ಇನ್ನೇನು ಕೆಲಸ ಇಲ್ದಿರ ಇರೋ ಓಟು ಹೋಗ್ಬಿಟ್ರೆ ಇವ್ರು ಬುಡಕ್ ಬೆಂಕಿ ಬಿದ್ದರೆ ಇನ್ನೊಂದ್ಸರಿ ಎದ್ದೇಳಂಗಿಲ್ವಲ್ಲ. ಈಗ ಅಟ್ಲೀಸ್ಟ್ ಕುಂಟ್ಕೊಂಡಾರು ಓಡಾಡ್ಬೋದು. ಎರಡು ರಾಜ್ಯದಲ್ಲಿ ಒಂದು ಓಟ್ ಇದೆ, 2 ರಾಜ್ಯದಲ್ಲಿ ಆದ್ರೂ ಹಿಂಗೆ ಕುಂಟ್ಕೊಂಡು ಓಡಾಡ್ಬೋದಲ್ಲ.